ಸಿದ್ದರಾಮಯ್ಯನವ್ರ ಬಗ್ಗೆ ನಾನು ಮಾತಾಡ್ತೀನಿ. ನೈತಿಕತೆ ಪ್ರಶ್ನೆ ಹೇಳ್ತಾ ಇದ್ದೀರಲ್ವ ನೀವು. 40 ವರ್ಷದ ರಾಜಕಾರಣದಲ್ಲಿ 14 ಸೈಟ್ ಈಗ ನ್ಯಾಯಾಲಯದಲ್ಲಿ ಪ್ರಕರಣ ಇರೋದ್ರಿಂದ ನ್ಯಾಯಾಲಯದ ಸಂಪೂರ್ಣ ನಾವು ವಕೀಲರುಗಳಾಗಿ ಗೌರವ ಕೊಡ್ತೀವಿ. ನಾನು ರಾಜಕೀಯವಾಗಿ BJP ಅವ್ರಿಗೆ JDSನವ್ರಿಗೆ ಉತ್ತರ ಕೊಡ್ತಕ್ಕ 14 ಸೈಟ್ ಸಂಪಾದನೆ ಮಾಡೋಕ್ಕೆ 40 ವರ್ಷ ರಾಜಕಾರಣ ಮಾಡಬೇಕಾ? ಸಾಮಾನ್ಯ ಪ್ರಶ್ನೆ, ಸಾಮಾನ್ಯ ರಾಜ್ಯದ ಸಾಮಾನ್ಯ ಜನರು ಮಾತಾಡ್ತಕ್ಕಂಥ ವಿಚಾರ. ಒಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ ಆದವರು, MLA ಆದವರು, ಕಾರ್ಪೊರೇಟರ್ ಆದವರು ಆದಾಯಗಳು ಎಷ್ಟು ಅಂತ ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರಗಳು. ಒಬ್ಬ ಮುಖ್ಯಮಂತ್ರಿ, 2ನೇ ಬಾರಿ ಮುಖ್ಯಮಂತ್ರಿ 14 ಸೈಟನ್ನು ಅಕ್ರಮವಾಗಿ ಅವ್ಯವಹಾರದ ಮೂಲಕ ಪಡೀಲಿಕ್ಕೆ ಇಷ್ಟು ವರ್ಷ ರಾಜಕಾರಣದಲ್ಲಿ ಇರಬೇಕಾಗಿತ್ತು. ಇದು ಜನರು ಆಲೋಚನೆ ಮಾಡ್ತಾರೆ. ಜನರಿಗೆ ಸತ್ಯ ಏನು ಅಂತ ಗೊತ್ತಿದೆ, BJPಯವರ ವಿಚಾರಗಳೇನು ಅಂತ ಗೊತ್ತಿದೆ. ಹಾಗಾಗಿ ಈ ಗವರ್ನರ್ಗಳು, ಗೌರವಾನ್ವಿತ ಗವರ್ನರ್ಗಳು, ಸಾಂವಿಧಾನಿಕ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು ಉತ್ತರ ಪ್ರದೇಶದಲ್ಲಿ ಇದ್ದಾರೋ ಇಲ್ವೋ ಗೊತ್ತೇ ಇಲ್ಲ, ಗುಜರಾತಲ್ಲಿ ಇದ್ದಾರೋ ಇಲ್ವೋ ಗೊತ್ತೇ ಇಲ್ಲ, ರಾಜಸ್ಥಾನದಲ್ಲಿ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಈ BJP ನೇತೃತ್ವದ ಸರ್ಕಾರ ಎಲ್ಲಿವೆ ಅಲ್ಲಿ ರಾಜ್ಯಪಾಲರುಗಳು ಸದ್ದೆ ಮಾಡ್ತಾ ಇಲ್ಲ. ಎಲ್ಲೆಲ್ಲಿ BJP ಹತ್ರ ಸರ್ಕಾರಗಳಿದೆ ರಾಜ್ಯಪಾಲರು ವಾಯ್ಸ್ ಮಾಡ್ತಾ ಇದ್ದಾರೆ. ಅಲ್ಲ ಸ್ವಾಮಿ, ಸಾರ್ವಜನಿಕರಿಂದ ಆಯ್ಕೆಯಾಗಿ ಒಂದು ಸುಭದ್ರವಾದಂಥ ಸರ್ಕಾರ ಅಸ್ತಿತ್ವದಲ್ಲಿದ್ದಾಗ ನೀವು ನಿಮ್ಮ ಸಾಂವಿಧಾನಿಕ ಸಂಸ್ಥೆಗಳನ್ನ ಅಂಥ ವ್ಯಕ್ತಿಗಳನ್ನ ಉಪಯೋಗಿಸ್ಕೊಂಡು ಆ ಸರ್ಕಾರನ ನೀವು ಬಿಡಿಸಕ್ಕೆ ಹೋದರೆ ಆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಏನಾಗಬೇಕು, ಆಡಳಿತ ಏನಾಗಬೇಕು, ಆ ರಾಜ್ಯದ ಜನರ ಜೀವನ ಬದುಕು ಏನಾಗಬೇಕು? ಕಿತ್ತು ತಿನ್ನುವಂಥ ಸಮಸ್ಯೆ, ನಿರುದ್ಯೋಗ ಸಮಸ್ಯೆ ಇದೆ, ಬಡತನ ಇದೆ. ಈ ದೇಶದಲ್ಲಿ ಎಲ್ಲರೂ ಕೂಡ ಸುಖವಾಗಿಲ್ಲ. ರಾಜ್ಯ ಸರ್ಕಾರಗಳ ಮೇಲೆ ನಿರೀಕ್ಷೆ ಇದೆ. ಅವ್ರನ್ನ ಆಡಳಿತ ಮಾಡಲಿಕ್ಕೆ ಬಿಡದೆ ನೀವು ಅವ್ರನ್ನ ಅಸ್ಥಿರಗೊಳಿಸ್ತಕ್ಕಂಥ ದುರುದ್ದೇಶದಿಂದ ಅವ್ರಿಗೆ ಸರ್ಕಾರವನ್ನು ಕೆಡಿತಕ್ಕಂಥ ದೃಷ್ಟಿಯಿಂದ ಈ ರೀತಿ ಟಾರ್ಗೆಟ್ ಮಾಡ್ತಾ ಇದ್ದೀರಲ್ಲ, ಇದನ್ನು ನಾವು ವಕೀಲರುಗಳಾಗಿ, ನಾವು ಪ್ರಗತಿಪರ ವಕೀಲರುಗಳಾಗಿ ಖಂಡಿಸ್ತೀವಿ. ಈ ರಾಜ್ಯದ ಹಿಂದುಳಿದವರು, ಈ ರಾಜ್ಯದ ದಲಿತರು, ಅಲ್ಪಸಂಖ್ಯಾತರು, ಸಂವಿಧಾನ ಪರವಾಗಿ ಆಲೋಚನೆ ಮಾಡ್ತಕ್ಕಂಥವ್ರು, ಸಾಹಿತಿಗಳು, ಪ್ರಗತಿಪರರು ಎಲ್ಲರೂ ಕೂಡ ಸಿದ್ದರಾಮಯ್ಯನವ್ರ ಪರ ಇದ್ದಾರೆ. ಒಂದು ಸತ್ಯ, ಕರ್ನಾಟಕದಲ್ಲಿ ಇರ್ತಕ್ಕಂಥ ನಾನು BJPಲಿದ್ದೆ. ಕರ್ನಾಟಕದಲ್ಲಿರ್ತಕ್ಕಂಥ BJPಯವ್ರಿಗೆ, JDSನವ್ರಿಗೆ ಸತ್ಯವಾಗಲೂ ಸಿದ್ದರಾಮಯ್ಯನವ್ರ ವಿರುದ್ಧ ಹೋಗ್ಲಿಕ್ಕೆ ಮನಸ್ಸಿಲ್ಲ. ಅವರು ಹೋರಾಟ ಮಾಡ್ಲಿಕ್ಕೆ ತಯಾರಿಲ್ಲ. ಯಾಕೆ ಅಂತಂದರೆ ಇವ್ರತವೇ ಅದಲ್ಲ, ಇವರೆಲ್ಲರೂ ಕೂಡ ಗಾಜಿನ ಮನೇಲಿ ಕೂತವ್ರೆ. ಸಿದ್ದರಾಮಯ್ಯನವ್ರ ಮೇಲೆ ಕಲ್ಲು ಹೊಡೆದ್ರೆ ಅಲ್ಲಿ ಅವ್ರ ಫೈಲ್ ಓಪನ್ ಆಯ್ತವೆ. ನಾನು ಯಾಕಪ್ಪ ಇವ್ರು ಕೆಣಕಿಸಿ ಸಿದ್ದರಾಮಯ್ಯನವ್ರನ್ನ ಈ ಸರ್ಕಾರ ಕೆಣಕಿ ನಾವು ಯಾಕೆ ನಮ್ಮನೆ ಹಾಳು ಮಾಡ್ಕೋಬೇಕು ಅಂತ ಸುಮ್ಮನಿದ್ದಾರೆ. ಆದರೆ CT ರವಿ ಸುಮ್ಮನಿದ್ರೆ MLC ಹಚ್ಚಿದ್ರ ಆ ಛಲವಾದಿ ನಾರಾಯಣ ಸ್ವಾಮಿ ಅವ್ರಿಗೆ ವಿರೋಧ ಪಕ್ಷದ ನಾಯಕರು ಕೊಟ್ಟಿರೋದೇ ಬೊಯ್ಯಿ ನೀನು ಹಿಂಗೆ ಇವ್ರು ಇಂಥವ್ರು ಎಲ್ಲರೂ. GT ದೇವೇಗೌಡರು ಕೂಡ ಅಲ್ಲ, ಎಲ್ರದ್ದು ಇದೆ. GT ದೇವೇಗೌಡರದು ಇದೆ, JDSನವ್ರದ್ದು ಇದೆ, BJPಯವ್ರದ್ದು ಇದೆ. ಈಗ ಅಶ್ವಥ್ ನಾರಾಯಣದು ಪ್ರೈಮ ಪೇಸಿ 500 ಕೋಟಿ ಇದೆ. ಯಾವುದೋ ಕಿಯೋನಿಕ್ಸ್ ಹಗರಣ, ಅಶೋಕ್ ಮೇಲೆ ಹಗರಣ ಇದೆ, CT ರವಿ ಮೇಲಿದೆ, ಯಡಿಯೂರಪ್ಪನವ್ರ ಮೇಲಿದೆ. ಈ ಕಳೆದ ಬಾರಿ BJP ಸರ್ಕಾರ ಯಡಿಯೂರಪ್ಪನವ್ರು ರಾಜೀನಾಮೆ ಕೊಡೋಕ್ಕೆ ನೇರವಾಗಿ ವಿಜಯೇಂದ್ರ ಕಾರಣ ಅಲ್ವಾ? ಏನು ವಯಸ್ಸಾಗಿತ್ತು ಅಂತ. ಈಗ ಮೋದಿಯವ್ರಿಗೆ ವಯಸ್ಸಾಗಿಲ್ಲ, 75 ವರ್ಷಕ್ಕೆ ರಾಜೀನಾಮೆ ಕೊಟ್ಟಾರ. ಈಗ ರಾಜೀನಾಮೆ ಕೊಡ್ತಾರ, ಆಯಿತು. ಯಡಿಯೂರಪ್ಪನವ್ರ ರಾಜೀನಾಮೆನ ರಾಜ್ಯದ ಜನ ಒಪ್ಕೊಳ್ಳೋಣ, ವಯಸ್ಸಾಗಿತ್ತು ಪಾಪ. ಅದೇ ಆಧಾರದ ಮೇಲೆ ಮೋದಿಯವರು ರಾಜೀನಾಮೆ ಕೊಟ್ಬಿಟ್ರೆ BJPಲಿ ಒಂದು ಸೈದ್ಧಾಂತಿಕ ಪಕ್ಷ, ಶಿಸ್ತಿನ ಪಕ್ಷ, ಅದಕ್ಕೆ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ನಾವು ಒಪ್ಕೋತೀವಿ.